ಎಲ್ಲರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ಕುಡಿಯುವ ನೀರಿಗೆ ಬಳಸುವಂತಹ ಮಣ್ಣಿನ ಮಡಿಕೆಯನ್ನು ಹೇಗೆ ಸೀಸನ್ ಮಾಡೋದು ಅನ್ನೋದನ್ನು ನೋಡೋಣ. ಮಡಿಕೆ ತಗೊಳ್ಳುವಾಗ ನಾನು ಮಾಡಿದ ಕೆಲವೊಂದು ಮಿಸ್ಟೇಕ್ಗಳನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಷಯಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮಡಿಕೆನ ತಗೊಳ್ಬೋದು. ನಾನು ಮಾಡಿದ ಮೊದಲನೇ ತಪ್ಪು ಅಗತ್ಯಕ್ಕಿಂತ ತುಂಬ ದೊಡ್ಡದಾಗಿರೋ ಸೈಜ್ನ ಚೂಸ್ ಮಾಡಿದ್ದು. ಸೊ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ತೊಳಿಲಿಕ್ಕೆ ಮತ್ತು ನಾವು ಆ ಕಡೆ ಈ ಕಡೆ ಎತ್ತಿಡ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಮಣ್ಣಿನ ಮಡಿಕೆ ತುಂಬಾ ಭಾರ ಇರುತ್ತೆ. ಮಡಿಕೆ ತಗೊಳ್ಳುವಾಗಲೇ ಮಡಿಕೆದು ಸ್ಮೂತ್ ಫಿನಿಶಿಂಗ್ ಇದೆಯಾ ಮತ್ತು ಎಲ್ಲಾದರೂ ಲೀಕ್ ಆಗ್ತಾ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ತಗೊಳ್ಳಿ. ಮಡಿಕೆಯನ್ನು ಕ್ಲೀನ್ ಮಾಡಲಿಕ್ಕೆ ಉಪ್ಪು ಮತ್ತು ತೆಂಗಿನ ನಾರನ್ನ ಇಲ್ಲಿ ಬಳಸ್ತಾ ಇದ್ದೀನಿ. ಮಡಿಕೆಯನ್ನು ಕ್ಲೀನ್ ಮಾಡಲಿಕ್ಕೆ ಯಾವಾಗಲೂ ಕೂಡ ಸೋಪ್ ಅಥವಾ ಯಾವುದೇ ಲಿಕ್ವಿಡ್ನ ಯೂಸ್ ಮಾಡಲೇಬೇಡಿ. ಮಡಿಕೆಯಲ್ಲಿರೋ ಸಣ್ಣ ಸಣ್ಣ ಪೋರ್ಸಲ್ಲಿ ಆ ಸೋಪು ಅಥವಾ ಲಿಕ್ವಿಡ್ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾನು ಮಾಡಿದ ಎರಡನೇ ಮಿಸ್ಟೇಕು, ಈ ಥರ ತೊಳೆಯುವಾಗ ತುಂಬ ನಿಧಾನಕ್ಕೆ ತೊಳಿಬೇಕು. ಸ್ವಲ್ಪ ಜೋರಾಗಿ ಅಥವಾ ಪ್ರೆಷರ್ ಕೊಟ್ಟು ನಾವು ಈ ಥರ ಉಜ್ಜಿದ್ರೂ ಕೂಡ ಹೋಲ್ ಆಗೋ ಚಾನ್ಸಸ್ ಇದೆ. ಮಡಿಕೆ ತೊಳೆಯುವಾಗ ನೀರಿನ ಕಲರ್ ಚೇಂಜ್ ಆಗೋದು ತುಂಬಾ ಸಹಜ. ಇದು ಇರೋ ಎಕ್ಸ್ಟ್ರಾ ಡರ್ಟ್ ಎಲ್ಲ ಬರ್ತಾ ಇರೋದು, ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೊಳ್ಳೋದು ಬೇಡ. ಮಡಿಕೆನ ತೊಳೆದಾದ್ಮೇಲೆ ಮಡಿಕೆಗೆ ನೀರು ತುಂಬಿಸಿ 12 ಅವರ್ಸಿಂದ ಒಂದು ದಿನದವರೆಗೂ ಕೂಡ ನಾವು ಇಡ್ಬೋದು. ಇದರಿಂದ ಆ ರಂಧ್ರಗಳೆಲ್ಲ ಮುಚ್ಚೋಗಿ, ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಬಬಲ್ಸ್ ಬರ್ತಾ ಇದೆ ಅಂತ. ಈ ನೀರನ್ನು ನಾವು ಮತ್ತೆ ರೀಯೂಸ್ ಮಾಡ್ಕೋಬೋದು. ನೀವು ಗಿಡಗಳಿಗೆ ಹಾಕ್ಬೋದು ಅಥವಾ ಬೇರೆ ಯಾರಾದರೂ ತೊಳೆಯೋ ಪರ್ಪಸ್ಗೆ ನೀವು ಮತ್ತೆ ಇದನ್ನು ಯೂಸ್ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಅಕ್ಕಿ ತೊಳೆದಿರೋವಂಥ ನೀರು ಏನಿದೆಯೋ ಅದನ್ನು ಮಡಿಕೆಯಲ್ಲಿ ಅಟ್ಲೀಸ್ಟ್ 8 ರಿಂದ 12 ಅವರು ಫರ್ಮೆಂಟ್ ಆಗೋ ಥರ ನಾವು ಬಿಡಬೇಕಾಗುತ್ತೆ. ಆ ಥರ ಬಿಡೋದ್ರಿಂದ ಮಡಿಕೆ ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ಮಡಿಕೆಯಲ್ಲಿರೋ ಮಣ್ಣಿನ ಸ್ಮೆಲ್ ಕೂಡ ನಾವು ನೀರು ಕುಡಿಯುವಾಗ ಬರೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಒಂದು 12 ಅವರ್ಸ್ ಆದಮೇಲೆ ರೈಸ್ ವಾಟರ್ ಬಂದುಬಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈ ರೈಸ್ ವಾಟರ್ನ ಕೆಳಗಡೆ ಚೆಲ್ಲಿ ಮತ್ತು ಕೊನೆಯದಾಗಿ ಉಪ್ಪನ್ನು ಸೇರಿಸಿ ಇನ್ನೊಂದ್ಸಲ ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳೋಣ. ಹಾಗಾಗಿ ಆ ಹುಳಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಮಡಿಕೆ ನೀರು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ತೊಳೆದಿರುವಂಥ ಮಡಿಕೆನ ಬಿಸಿಲಲ್ಲಿ ಇಟ್ಟು ಒಣಗಿಸಿ ತೆಗೆದ್ರೆ ಸಾಕು, ತುಂಬಾ ಚೆನ್ನಾಗಿ ಮಡಿಕೆ ರೆಡಿ ಆಗಿಬಿಡುತ್ತೆ. ಈ ಥರ ಸ್ಟೆಪ್ ಫಾಲೋ ಮಾಡೋದ್ರಿಂದ ಮಡಿಕೆ ತುಂಬ ಫ್ರೆಶ್ ಆಗಿ ಮತ್ತು ಫಂಗಸ್ ಫ್ರೀ ಆಗಿರುತ್ತೆ. ಸೊ ಇದು ಪ್ರಾಸೆಸ್ ಸ್ವಲ್ಪ ದೊಡ್ಡದು ಅನ್ನಿಸ್ಬೋದು. ನೀವು ಬೇಕಾದರೆ ಡೈರೆಕ್ಟ್ ನೀರು ತುಂಬಿಸದೆ ಡೈರೆಕ್ಟಾಗಿ ರೈಸ್ ವಾಟರ್ನ ತುಂಬಿಸಿ ಒಂದು ದಿನ ಬಿಟ್ಟು ನೀವು ಈ ಥರ ತೊಳೆದು ಬಿಸಿಲಲ್ಲಿ ಒಣಗಿಸಿ ನೀವು ಕುಡಿಲಿಕ್ಕೆ ರೆಡಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ತುಂಬಾ ತಂಪಾಗಿರೋವಂಥ ಫ್ರಿಜ್ ವಾಟರೇ ಬೇಡ ನಮಗೆ. ಇದರಲ್ಲೇ ತುಂಬಾ ಕೂಲಾಗಿರೋವಂಥ ವಾಟರ್ ನಮಗೆ ಸಿಕ್ಬಿಡುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಬೆಲ್ ಬಟನ್ನು ಆನ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.